ಎಷ್ಟೋ ಮಂದಿ ನಾಡಾಗ ಅಮ್ಮಸಿದ ಮುತ್ಯಾನ ಮಾರ್ಗ ಹಾಡವ್ರದಾರ, ಮಾಳಿಗ್ರಾನ ಮಾರ್ಗ ಹಾಡವ್ರದಾರ, ಬೆರೆಸಿದ್ದನ ಮಾರ್ಗ ಹಾಡವ್ರದಾರ, ಜಗತ್ತು ಒಟ್ಟಾರ ನಮಕ್ಕಿಂತ ದೊಡ್ಡ ದೊಡ್ಡ ಕಲಾವಿದರದಾರ, ರಗಡ ಜೀಪ್ ಗಟ್ಲೆ ಪುರಾಣ ತುಂಬಿಕೊಂಡು ಅಡ್ಡಾಡವ್ರದಾರ. ಅದಾರದಾರಿಪ್ಪ. ಆದರೂ ನಮ್ಮ ಸರಜೋಡಿ ಕಲಾವಿದರಿಗೆ ಆತು, ಎಲ್ಲಾ ನಾಡ ಮ್ಯಾಗಿನ ಕಲಾವಿದರಿಗೆ ಆತು. ನಂದು ಒಂದು ವಿನಂತಿ ಐತಿ. ಹೌದ್ರಿಪ್ಪ. ನಾವು ನೀವೆಲ್ಲ ಬಡದಾಡ್ತಕ್ಕಂತ ಮಾತೇನಪ್ಪಾ ಅಂದ್ರ, ಏನ್ರಿ ಅದು? ಇದಕ್ಕಿಂತ ಪೂರ್ವದಲ್ಲಿ ಎಷ್ಟೋ ಮಂದಿ ಹಿರಿಯರು ಸಾವಿರಾರು ವರ್ಷಗಟ್ಲೆ 100 ವರ್ಷಗಟ್ಲೆ ಹೇಳ್ಕೊತ ಬಂದಾರ. ಪ್ರಥಮದಾಗ 3 ಕಂಬಳಿ ತಯಾರಾಗ್ಯಾವ. ಅದು ನೇಮಗಂಬಳಿ, ಹೋಮಗಂಬಳಿ, ಮಲ್ಲಗಂಬಳಿ ತಳಿ 3 ತಯಾರಾಗ್ಯಾವ. 3 ಕಂಬಳಿ ತಯಾರಾಗ್ಯಾವ. ನೇಮಗಂಬಳಿ ನೇಮ ಕೆಟ್ರು, ಹೋಮಗಂಬಳಿ ಹೋಮ ಕೆಟ್ರು. ಹೌದು. ಮಲ್ಲಗ ಎಲ್ಲಿ ಹುಟ್ಟೈತಿ, ಯಾರಿಂದ ಹುಟ್ಟೈತಿ ಅನ್ನುವಂಥದ್ದು ಮುಂದಿನ ಪಾಳದಾಗ ಹೇಳು. ಇಲ್ಲತ್ತು ಮುಂದೆ ಎಲ್ಲಿ ಕೂಡ್ತೀವಲ್ಲ ಅಲ್ಲಿ ತಕರೆ ಯಾರನ್ನ ಹುಡುಕಾಡಿ ಯಾರೋ ಪುರಾಣದವ್ರನ್ನ ಕೇಳಾದ್ರು ನನಗೆ ಹೇಳು. ಮಹಾತ್ಮ ಎಲ್ಲಿ ಹಾಳು? ಹೌದು. ಬಲ್ಲ ಅಂತ ಮಹಾತ್ಮರಿಗೆ ಬಲ್ಲಿದನು. ಹುಲ್ಲ ಮಾನವರೆಲ್ಲ ಗೆಲ್ಲ ಮಾಡುದ ಕಂಡ ಕಲ್ಲಿನಕ್ಕಿಂತ ಕಲ್ಲಾದನು. ಹೌದ್ರಿಪ್ಪ. ಪರಮಾತ್ಮ ನಮ್ಮ ನಿಮ್ಮ ಅಂತ ಮಾನವರಿಗೆ ಕಾಣಬೇಕಾದ್ರ, ಹೌದ್ರಿ, ಅವನ ವರ ಕರುಣೆ ಆಗಬೇಕಾದ್ರ ಬಹಳ ಅವನ ಗುಣಗಾನವನ್ನ ಮಾಡ್ಬೇಕತ್ತಮ್ಮ. ಮಾಡ್ಬೇಕ್ರಿಪ್ಪ. ಅದಕ್ಕ ಮಹಾತ್ಮರೊಂದ ಮತ್ತೊಂದು ಮಾತು ಹಿಂಗ್ ಹೇಳಿದ್ರು. ಹೆಂಗ ಹೇಳ್ತಾರು? ಕಳಬೇಡ ಕೊಲಬೇಡ ಹುಸಿಯ ನುಡಿಯಲ ಬೇಡ. ಹೌದು. ಕಳಬೇಡ ಕೊಲಬೇಡ ಹುಸಿಯ ನುಡಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡೆಯಲು ಬೇಡ, ಇದರ ಹೊಳೆಯಲು ಬೇಡ. ಇದೇ ಅಂತರಂಗ ಸುದ್ದಿ, ಇದೇ ಬಹಿರಂಗ ಸುದ್ದಿ ಎಂದು ನಮ್ಮ ಕೂಡಲ ಸಂಗಮ ದೇವ ತಿಳಿದ್ರು. ಹೇಳ್ರಿಪ್ಪ. ನೋಡು, ಮಹಾತ್ಮರಲ್ಲಿ ಧ್ಯಾನಿಗಳಲ್ಲಿ ಹೌದು ನಾವು ಇದರ ಹೊಳಿಸಿರಪ್ಪ ಅಂದ್ರ ಏನಾಗ್ತದ್ರಿಪ್ಪ? ನಮ್ಮಂತ ದಡ್ರ ಯಾರು ಅಲ್ಲ. ಹೌದು. ಅದಕ್ಕ ಕಳಬೇಡ ಕೊಲಬೇಡ ಹುಷಿಯಲ್ಲಿ ಬೇಡ. ಹುಸಿ ನುಡಿ ಏನಂದ್ರ ತಮ್ಮ ಅನ್ಯರಿಗೆ ಅಸಹ್ಯ ಪಡೆಯುದು. ಹೌದು. ಆ ಯಾವಾರ ಮಾಡಿದ್ರ ನಮ್ಮ ಜನ್ಮ ಸಾರ್ಥಕ ಆಗಂಗಿಲ್ರಿಪ್ಪ. ಅದಕ್ಕ ಬಹಳ ಮಾರ್ಮಿಕವಾದಂತ ಮಾತವನ್ನು ಇಟ್ಟುಕೊಂಡು ಹೆಂಗ್ರಿಪ್ಪ ಅದು? ಬಹಳ ಮಾತನಾಡಲಾರದೆ ಸಿದ್ಧರ ಶಿವಸ್ಥಾನದಲ್ಲಿ ಭಗವಂತನ ಜಾಡಿಯಲ್ಲಿ, ಸಿದ್ಧರ ಜಾಡಿಯಲ್ಲಿ ಎತ್ತುವಾಗಲಿ ಅಚ್ಚುಕಟ್ಟುವಾಗಿ ಮಾತಾಡಬೇಕಾಗ್ಯದ. ಹೌದ್ರಿಪ್ಪ. ಕಮಿಟಿಯವರು ಒಂದು ನಿರ್ಬಂಧನ ಹಾಕಿ ಕೊಟ್ಟಾರಿಪ್ಪ. ಇದನ್ನ ಏನೋ ಸುತ್ತಿಗೊಳಿಸಿ ವಿಷಯ ಇಟ್ಟ ಬೆಳೆಸಿ ಮಾತಾಡುವಂತ ಅವಶ್ಯಕತೆ ನಮಗೇನು ಬ್ಯಾಡ್ರಿ. ಬೇಡ. ಭಗವಂತನ ನಾಮಸ್ವರದಲ್ಲಿ ಲಿಂಗ ಬೇರಾಣದೇವರ ಜಾತ್ರೆಗೋಸ್ಕರವಾಗಿ ಕೂಡಿಸಿರಿಪ್ಪ ಅಂದ್ರ ಅದ್ರಗೋಸ್ಕರವಾಗಿ ಅಮೋಕ್ಷದ ಮುತ್ಯಾನ ಚರಿತ್ರೆಯಲ್ಲಿ ಏನೇನೈತಿ, ಇನ್ನು ಬೀರದೇವರ ಮಾಳಿಗರಾಯನ ಚರಿತ್ರೆಯಲ್ಲಿ ಏನೇನೈತಿ ಅಂತದ ಇದರಲ್ಲಿ ನೀವು 6 ಗಂಟೆ ತಕ್ಕ ವಿಷಯ ಮಾತಾಡ್ರಿ, ಹಾಡ್ರಿ ಅನ್ನುವಂತ ಮಾತ ಹೇಳ್ರಿಪ್ಪ. ಕಮಿಟಿ ಅವರ ಸೂಚನೆ ಕೊಟ್ಟ ಪ್ರಕಾರ ಹೌದು. ಅದಕ್ಕ ನಮ್ಮ ಸರಜೋಡಿ ಕಲಾವಿದರ ಬಂದು ಭಗವಂತನ ನಾಮಸ್ವರನ ಇಲ್ಲಿ ಪದ್ಯ ಹಾಡಿ, ಮಾರ್ಗ ಹಾಡಿ, ಮಾತಾಡಿ ನಮ್ಮ ಮುದುಕಪ್ಪ ಮಾಸ್ತರ್ ಅವರು ಬಹಳ ಮಾರ್ಮಿಕವಾದಂತ ಮಾತವನ್ನ ಇಟ್ಟುಕೊಂಡು ಒಂದು ಮಾತನ್ನ ಕಮಿಟಿ ಅವರ ಅಪ್ಪಣೆ ಪಡೆದ ಒಂದು ಮಾತ ಕೇಳಿದ್ರ ತಮ್ಮ. ಏನಂತ ಕೇಳ್ಯಾರಿಪ್ಪ? ಏನ ಕೇಳ್ಯಾರನೋ ಅಂತದ ಎಲ್ಲರಿಗೂ ದೈವವರಿಗೆ ಗೊತ್ತಿದ್ದಂತ ಮಾತ. ಹೌದು. ಅಷ್ಟ ಬಲ್ಲವ ಅಷ್ಟ ಶಾನ್ಯ ನಾನುವೇನಲ್ಲ. ಭಗವಂತ ಗುರು ನನಗೆ ಎಷ್ಟು ಕಾಣಿಕೆಯಾಗಿ ನೀಡ್ಯಾನ ಅಷ್ಟು ನಿಮ್ಮ ಮುಂದೆ ಪ್ರತಿಪಾದನೆ ಮಾಡ್ತೀನಿ. ಹೌದು. ಅದಕ್ಕ ತಮ್ಮ ಬಾಳ ಮಾತಾಡುವಂತ ಮಾತು ಅಲ್ಲ. ಹೌದು. ಅದಕ್ಕ ಅವ್ರ ಒಂದು ಮಾತು ಏನ್ ವಿಷಯ ಕೇಳಿದ್ರಪ್ಪ ಅಂದ್ರ, ಏನ್ ಕೇಳ್ರಿಪ್ಪ? ಅಮಸಿದ್ದ ಮುತ್ಯ ನಾಗರಾಯ ಮುತ್ಯನ ಹಿಡ್ಕೊಂಡು, ಹೌದು, ತಾಯಿ ಪದ್ಮಾವತಿನ ಹಿಡ್ಕೊಂಡು ಹಿಂದ ಅಮಸಿದ್ದ ಮುತ್ಯ ಗುರು ಸೇವಾ ಮಾಡುವಾಗ ಹುಳ ಮುಟ್ಟಲಾರದ ಹೂವ ಕಪ್ಪಿ ಕಲಕಲಾರದ ಶೀತಳ ತರಕ್ ಹೋದಾಗ 7 ಹಿಡಿ ನಾಗೇಂದ್ರ ಕಣ್ಣು ಹೋಗಿ ಕೂತಿದ್ದ. ಹೌದು. ಕಣ್ಣು ಹೋಗಿ ಕೊತ್ತ ಟೈಮ್ದಾಗ ಅಮಸಿದ್ದ ಮುತ್ಯ ಅವನಿಗೆ ಆಶೀರ್ವಾದ ಮಾಡಿದಾಗ ಕಣ್ಣು ಬಂದವ. ಹೌದ್. ಆದ್ರೂ ಇನ್ನ ನನಗ ಭಗವಂತ ನಾನು ನಿನ್ನ ಸೇವಾಕ ನಿಲ್ಲುತ್ತೀನಿ ಅಂದ ಟೈಮ್ದಾಗ ಅಮಸಿದ್ದ ಮುತ್ಯ ಹೇಳಿದತ್ತ, ಈ ಜನ್ಮದಾಗ ಬೇಡಪ್ಪ, ನಾ ಗುರು ಸೇವಾಕ್ ಹೊಂಟಿನಿ, ಮುಂದಿನ ಜನ್ಮದಾಗ ನೀ ನಡಟ್ಟಿ ನಾಗರಾಗ ಹುಟ್ಟಿ ಬಾ. ಅವಾಗ ನಿನ್ನ ಹೊಟ್ಟಿಲಿ ನಾ ಪದ್ಮಾವತಿಯಾಗಿ ಮಗಳು ಹುಟ್ಟಿ ಬರ್ತಾಳ, ಕೊಟ್ಟ ನನಗ
ಹೌದ್ ಕೋಣ ಹಿಡಿದು ಕೊಟ್ಟೆ ಅಂದ್ರ ಅದ ಜನ್ಮ ಸ್ವಾರ್ಥ ಆಕತಿ ಅಂತೇಳಿ ಇಳ್ಕೊಂಡು ಒಂದು ಮಾತಾಗಿರ್ತಕ್ಕಂತ ಹಿಂದಿನ ಮಾತು ಇಟ್ಕೊಂಡು ಇಟ್ಕೊಂಡು ಇಲ್ಲಿ ಬಂದು ಒಂದು ಮಾತು ಕೇಳ್ಯಾರ ನಮ್ಮ ಸರಜೋಡಿ ಕಲಾವಿದರು ಮುದುಕಪ್ಪ ಮಾಸ್ತರ್ ಅವ್ರ ಏನ್ ಕೇಳ್ಯಾರಿಪ್ಪ ಕೇಳ್ಯಾರ ಇವ್ರೆಲ್ಲ ಕರೆ ಕಚ್ಚ ಗಚ್ಚಿ ಐತಿಲ್ಲ ನನಗ್ ಗೊತ್ತಾಗತ್ತಾಗತ್ತೆ ಹೌದ್ ಗಂಟ ಹಾಕ್ಯಾರ ಹೇಳ್ರಿ ಹಾ 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 ವಿಷಯ ಎಲ್ಲ ಬಹಳ ಚಂದ ಕೇಳ್ಯಾರ ಕರೆ ಇವ್ರ ಕಚ್ಚನ ಗಚ್ಚ ಐತಿಲ್ಲ ನನಗ್ ಗೊತ್ತಾಗತ್ತಾಗೈತಿ ಆಹಾ ಅದಕ್ಕೆ ಇರ್ಲಿ ತಮ್ಮ ಹೌದು ಅದಕ್ಕೆ ಬಹಳ ಮಾರ್ಮಿಕವಾದಂತ ಮಾತು ಕೇಳ್ಯಾರ ಏನ್ ಕೇಳ್ಯಾರಪ್ಪ ಅಂದ್ರ ಏನ್ ಕೇಳ್ಯಾರಿಪ್ಪ ನಡುವಟ್ಟಿ ನಾಗರಾಯ 700 ಗೌಡಿ ಇದ್ದ ಶ್ರೀಮಂತ ಇದ್ದ ದೊರೆ ಇದ್ದ ಹೌದ್ ಆದರೂ ಸಿದ್ಧಾಟಿಗೆ ಒಳಗ ನಡಹಟ್ಟಿ ನಾಗರಾಯನ ತಾಯಿ ಯಾರು ಮತ್ತು ತಂದೆ ಯಾರು ತಂದೆ ಯಾರು ಅನ್ನುವಂತ ವಿಷಯ ಒಂದು ಸಿದ್ಧರ ಶಿವಸ್ಥಾನ ಸಿದ್ಧಾಟಿಗೆ ಒಳಗೆ ಕೇಳ್ಯಾರ ಕೇಳ್ಯಾರ ಅದಕ್ಕ ಭಗವಂತ ನಮಗೆ ಎಷ್ಟು ಬುದ್ಧಿ ಕೊಟ್ಟಾನ ಗುರು ನಮಗೆ ಎಷ್ಟು ಇದ್ದೇ ನೀಡಾನ ಅಷ್ಟು ನಿಮ್ಮ ಮುಂದೆ ಪ್ರತಿಪಾದನೆ ಮಾಡ್ತೀವಿ ಹೌದು ಅದಕ್ಕೇನು ನಾವು ಬಹಳ ಬಲ್ಲವರಲ್ಲ ಹೌದ್ ಹೌದಂದ್ರ ಮುಂದಿನ ಪರಕ್ ಒಪ್ಕೊಂಡನ ಜನ ತಾಳಿ ಹೊಡಿಸ್ಬೇಕು ನಮ್ಮ ಮುದುಕಪ್ಪ ಮಾಸ್ತರ್ ಅವ್ರ ಹೌದ್ ಅಲ್ಲಂದ್ರ ಉತ್ತರ ಹಿಂಗತ್ತೇಳಿ ಹೇಳಿ ಹೌದ್ ತನ್ನ ತೆಕ್ಕಿದ್ದಿರ್ತಕ್ಕಂತ ಉತ್ತರ ಹೇಳಿ ತಾಳಿ ಹೊಡಿಸ್ಬೇಕು ಹೌದ್ ಅದಕ್ಕ ಸಭಾದವರಿಗೆ ಇನ್ನೊಂದು ಮಾತಪ್ಪ ಅಂದ್ರ ಏನ್ರಿಪ್ಪ ದೈವಕ್ಕೆ ಇನ್ನೊಂದು ಮಾತು ಕೇಳ್ಕೊತೀನಿ ಅವ್ರು ಕೇಳ್ಕೊತ ಹೋಗ್ಲಿ ನೀವು ಹೇಳ್ಕೊತ ಹೋಗ್ರಿ ಅಂದ್ರ ಹಂಗ ಮಾಡ್ಕೊತ ಹೋಗುನು ಹೌದು ಇಲ್ಲ ನೀವು ಒಂದ್ ಏನಾರಿ ಅವ್ರಿಗೆ ಕೇಳ್ರಿ ಅಂದ್ರ ಕೇಳ್ತೀವಿ ಅವ್ರು ಕೇಳಿರ್ತಕ್ಕಂಥದ್ದು ನಾವು ಹೇಳ್ತೀವಿ ಹಂಗಲ್ರಿ ಕಲ್ಲವ್ ಕಡವ ಕೊಟ್ರ ಮಲ್ಲವ್ ದಾಶಿಯರ್ ಕೊಡ್ಬೇಕಲ್ಲ ತೂತಿನು ಕೊಡಾಕ ಬರ್ತೈತಿ ತಮ್ಮಕ್ರೆ ಸಭಾದವ್ರ ಅಪ್ಪನಿ ತಗೋಬೇಕಾಕೈತಿ ಆಹಾ ಅವ್ರು ಕೇಳ ಬಿಟ್ಟಾರ ಅವ್ರು ನಿನಗ್ ಕೇಳಿ ನೀವು ಅವ್ರ ಕೇಳಿ ಅದಕ್ಕ ದೈವದವ್ರು ನೀವು ಎಲ್ಲಾರು ಅವ್ರನ್ನು ಈ ಸಿದ್ಧಾಟಿಗೆ ಒಳಗೆ ಕೇಳ್ರಿ ಅಂತ ತಾಳಿ ಕೊಟ್ರಿಪ್ಪ ಅಂದ್ರ ನಾ ಅವ್ರನ್ನ ಕೇಳಾಕ ಸಿದ್ಧ ಅಂತ ಇದೀನಿ ಕೊಟ್ಟಾರ ತಾಳಿ ಇಲ್ಲಪ್ಪ ಅವ್ರು ಕೇಳ್ಕೊತ ಹೋಗ್ಲಿ ನೀವು ಹೇಳ್ಕೊತ ಹೋಗ್ಲಿ ಅಂತೇಳಿ ತಾಳಿ ಕೊಟ್ರಿ ಅಂದ್ರ ಅದಕ್ಕೂ ರೆಡಿನ ಇದೀನಿ ಹೌದು ಹಂಗ ಮಾಡಿದ್ರಿ ಕಮಿಟಿ ಅವ್ರ ಹೇಳ್ರಿ ನೀವು ಒಂದ್ ಕೇಳ್ರತ್ತಾರ್ರಿ ಎಲ್ಲಿ ಕೈಯ ಮಾಡಬಾರ ಅವ್ರ ಬಹಳ ಉಂಡಾರ ಅವ್ರು ಆ ಅವ್ರ ಹೌದು ಗುರುಜಿ ಅವ್ರ ಹಚ್ಚಿ ಇಲ್ಲಿ ಮೊದಲು ಹಚ್ತಾರ ಹಚ್ಚಿ ಅವ್ರ ಹಾಲು ತುಂಬಸಾಕ್ ಹೋಗ್ಬಿಡ್ತಾರ ನಮ್ಮ ರಾಮಣ್ಣನ ಹೌದು ಮೊದಲು ಬಂದ್ ಇಲ್ಲಿ ಮೈಕದಾಗ ಹೇಳುದು ಹಾಲು ತುಂಬಸಾಕ್ ಹೋಗ್ಬಿಡುದು ಆಹಾ ಚಾಟಿ ಎತ್ತು ಬಂದೈತಿ ಡಿಗ್ರಿ ಎತ್ತು ಬಂದೈತಿ ನೋಡಾಕ್ ಹೋಗ ನಾವ್ ಈಗ ಹೌದ್ ಮದುವೆ ಒಟ್ಟ ಮಾಡ್ಯಾರ ಅವ್ರು. ಅದಕ್ಕೆ ಸಂಸಾರ ಏನು ಮಾಡ್ಬೇಕು. ತಮ್ಮ ಬಾಳ ಮಾತನಾಡಲಾರದೆ ಹೌದ್ ಹೌದು. ಬೇಡ ಅವ್ರು ಕೇಳಿರ್ತಕ್ಕಂತ ವಿಷಯ ಇಡುನು ನಮಗೆ ಎಷ್ಟು ಭಗವಂತ ಬುದ್ಧಿ ಕೊಟ್ಟಾನ ಅಷ್ಟ ಬಿಡಿಸಿ ಹೇಳು ಹೇಳ್ರಿ ಇನ್ನು ಇವರಿಗೆ ಒಂದ್ ಮ್ಯಾಲ ಏನ್ ಕೇಳ್ರ ನೀನ ಕಲ್ಲವು ಕಡದು ಕೊಟ್ರ ಮಲ್ಲಾಕ ದಾಸಿ ಕೊಡುತ್ತ ಹೇಳಿದಿಲ್ಲ ಆ ಮೆತ್ತನು ಮೆತ್ತನು ಬೇಡ ತಮ್ಮ ಬಿರ್ಸನ್ನ ಕೊಡುನು ಮಸಾಲಿವು ಮಸಾಲೆವು ಬೇಡ ಆಹಾ ಎಷ್ಟೋ ಮಂದಿ ನಾಡಾಗ ಮುಸಿದ ಮುತ್ಯಾನ ಮಾರ್ಗ ಹಾಡವ್ರದಾರ ಮಾಳಿಗ್ರನ ಮಾರ್ಗ ಹಾಡವ್ರದಾರ ಬೆರೆಸಿದ್ದನ ಮಾರ್ಗ ಹಾಡವ್ರದಾರ ಜಗತ್ತು ಒಟ್ಟಾರ ನಮಕ್ಕಿಂತ ದೊಡ್ಡ ದೊಡ್ಡ ಕಲಾವಿದರದಾರ ರಗಡ ಜೀಪ್ ಗಟ್ಲೆ ಪುರಾಣ ತುಂಬಿಕೊಂಡು ಅಡ್ಡಾಡವ್ರದಾರ ಅದಾರದಾರಿಪ್ಪ ಆದರೂ ನಮ್ಮ ಸರಜೋಡಿ ಕಲಾವಿದರಿಗೆ ಆತು ಎಲ್ಲಾ ನಾಡ ಮ್ಯಾಗಿನ ಕಲಾವಿದರಿಗೆ ಆತು ನಂದು ಒಂದು ವಿನಂತಿ ಐತಿ ಹೌದ್ರಿಪ್ಪ ನಾವು ನೀವೆಲ್ಲ ಬಡದಾಡ್ತಕ್ಕಂತ ಮಾತೇನಪ್ಪಾ ಅಂದ್ರ ಏನ್ರಿ ಅದು ಅಂಶದ ಮುತ್ಯಾನ ಜಾಡಿ ಯಾವ್ದ ಅಂದ್ರ ಒಂದು ಮೂರೇಡ ಒಂದು ಮುತ್ತೇಳಿ ಅಂತ ನಾವ್ ಹೇಳ್ತೀವಿ ಹೌದ್ 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 ಇನ್ನು ಮಾಳಿಗರ ಮುತ್ಯಾನ ಜಾಡಿ ಯಾವ್ದಪ್ಪ ಅಂದ್ರ ಒಂದ್ ಎರಡು ಏಡ ಒಂದು ಒಂದು ಮುತ್ಯಾಳಿ ಮುತ್ತಾಳಿ ಅಂತ ಅವ್ರು ಹೇಳ್ತಾರೆ ಇದ ನಮ್ಮ ಮಾಳಿಗರನ ಹಾಡ್ತಕ್ಕಂತ ಕಲಾವಿದರು ಹೇಳುದು ಹೌದು ಇದ ನಮ್ಮ ಅಂಶದ ಮುತ್ಯ ಹಾಡ್ತಕ್ಕಂತ ಕಲಾವಿದರು ಇದನ್ನ ಹೇಳುದು ಹೌದ್ ಹೌದು ಮತ್ತ ಇದಕ್ಕಿಂತ ಪೂರ್ವದಲ್ಲಿ ಎಷ್ಟೋ ಮಂದಿ ಹಿರಿಯರು ಸಾವಿರಾರು ವರ್ಷಗಟ್ಲೆ 100 ವರ್ಷಗಟ್ಲೆ ಹೌದ್ ಹೇಳ್ಕೊತ ಬಂದಾರ ಪ್ರಥಮದಾಗ 3 ಕಂಬಳಿ ತಯಾರಾಗ್ಯಾವ ಹೌದು ನೇಮಗಂಬಳಿ ಹೋಮಗಂಬಳಿ ಮಲ್ಲಗಂಬಳಿ ತಳಿ 3 ತಯಾರಾಗ್ಯಾವ ನೇಮಗಂಬಳಿ ನೇಮಕ್ಕಿಟ್ರು ಹೋಮಗಂಬಳಿ ಹೋಮಕ್ಕಿಟ್ರು ಹೌದು ಮಲ್ಲಗಂಬಳಿ ಮಾದೇವ್ಗೆ ಇಟ್ರು ತಳಿ ಎಲ್ಲಾರು ಹೇಳ್ಕೊತ ಬಂದಾರ ಹೇಳ್ಕೊತ ಬಂದಾರ ನಮ್ಮ ಹಾಲಮತ ಸಮಾಜದಲ್ಲಿ ಹೌದ್ ಕಂಬಳಿ 3 ಹುಟ್ಟ್ಯಾವತ್ತಲ್ಲಿ 3 ಒಂದೊಂದಕ್ಕೆ ಅಧಿಕಾರ ಕೊಟ್ಟಾರು ಹೌದ್ ಮತ್ತ ನಮ್ಮ ಮುದುಕಪ್ಪನ ಅವ್ರನ್ನ ಏನ್ ಕೇಳುದಪ್ಪ ಅಂದ್ರ ಏನ್ ಕೇಳ್ಬೇಕಂದ್ರಿ ಕಂಬಳಿ ಇವು ಮೊದಲು 3 ಹುಟ್ಟ್ಯಾವ ಅಂದ್ರ ಮತ್ತೀಗ ಅಂಶದ ಮುತ್ಯಾಂದಾತು ಬೀರ ಮಾಳಿಗರಾಯ ಮುತ್ಯಾಂದಾತು ರೇವಣಸಿದ್ದ ಮುತ್ಯಾಂದಾತು ಹೌರ್ಸಿದ್ದ ಮುತ್ಯಾಂದಾತು ಜಾಡಿಯಲ್ಲಿ ಹುಟ್ಟಿದ ಗುರುಜಿ ಹೌದ್ 3 ಕಂಬಳಿ ಹುಟ್ಟ್ಯಾವ ಕರೆ
ಹೌದ್ ಕಂಬಳಿ ಕೂಡ ಜಾಡಿ ಒಂದು ಹುಟ್ಟಬೇಕಲ್ಲ, ಇದಕ್ಕೆ ಚಾರ್ಜ್ ಹೆಚ್ಚಿಂದ ಕೊಟ್ಟಾರ. ಕಂಬಳಿಕ್ಕಿಂತ ಜಾಡಿ ಹೆಚ್ಚಿಂದ ತಳಿ. ಹೌದು ಜಾಡಿ ಯಾವ ಜಾಗದಾಗ ಹುಟ್ಟೈತಿ, ಎಲ್ಲಿ ಹುಟ್ಟೈತಿ, ಹೌದ್ ಯಾರಿಂದ ಹುಟ್ಟೈತಿ ಅನ್ನೋ ಅಂತದ ಮುಂದಿನ ಪಾಳದಾಗ ಹೇಳು. ಹೌದ್ ಇಲ್ಲತ್ತು ಮುಂದೆ ಎಲ್ಲಿ ಕೂಡ್ತೀವಲ್ಲ ಅಲ್ಲಿ ತಕರೆ ಯಾರನ್ನ ಹುಡುಕಾಡಿ ಯಾರೋ ಪುರಾಣದವ್ರನ್ನ ಕೇಳಾದ್ರು ನನಗೆ ಹೇಳು. ಏನ್ರಿ ಗುರುಜಿ ಇನ್ ಮುಂದಿನ ಸಂಧಿ ಹೇಳೇ ಬಿಡ್ತಾರ ಅವ್ರು. ಮುಂದಿನ ಸಂದಿಗೆ ಹೇಳಿದ್ರೆ ನಂದೇನ ಅಭ್ಯಂತರ ಇಲ್ಲ, ನಂದೇನ ಕೈ ಬೆಳೆಯಂಗಿಲ್ಲ. ನೇರವಾಗಿ ಉತ್ತರ ಬತ್ತಪ್ಪ ಅಂದ್ರ ನಾ ಸರಿಯಾಗಿ ಒಪ್ಪಿಕೊಂಡು ಚಪ್ಪಾಳೆ ತಟ್ಟಿ ನಮ್ಮ ಮುದುಕಪ್ಪನ ಉತ್ತರ ನೇರ ಕೊಟ್ಟಾರ್ತೇಳಿ. ಹೌದು ಸಾಕ ಕೈ ಮುಗಿದು ಹೋಗ್ತೀನಿ. ಓಕೆ ಅದಕ್ಕೆ ನಾ ಬಹಳ ಮಾತನಾಡಲಾರ್ದ ತಮ್ಮ ಒಂದ ಹೌದ್ ವಿಷಯ ಮಾತನಾಡಲಾರದೆ ಹೌದ್ರಿ ಇನ್ನೊಂದು ಚುಟಕ ಜನರಲ್ ಒಳಗೆ ಕೇಳೋನು. ಹಾ, ಇಲ್ಲಿ ಲಿಂಗ ಬೀರಾಡ ದೇವರ ಜಾತ್ರೆಗೋಸ್ಕರವಾಗಿ ನನ್ನ ತಾಯಿ ಬಳಗದವ್ರು ಬಂದಾರ, ತಂದೆ ಬಳಗದವ್ರು ಬಂದಾರ, ಕಲಾವಿದರು ಎಲ್ಲಾರು ಬಂದಾರ. ಹೌದು ನಾವು ನೀವು ಎಲ್ಲಾರು ಬಂದಿವಿ. ಹಾ ಹಾ ಮೊದಲು ಬಂದು ಪಾದಗಾಟಿಗೆ ನಮಸ್ಕಾರ ಮಾಡಿ ಕಟ್ಟಿ ಏರಿ ಕಟ್ಟಿ ಒಳಗ್ ಹೋದ ತಕ್ಷಣ ಒಂದ್ ಆವೆ ಚಿತ್ರಾಯನ ಪೂಜೆ ಮಾಡ್ಯಾರ. ಹೌದ್ ಮಾಡ್ಯಾರ್ರಿಪ್ಪ. ಆವೆ ಚಿತ್ರಾಯನ ಪೂಜೆ ಮಾಡ್ಯಾರ. ಪ್ರತಿಯೊಂದು ಗುಡಿಯಲ್ಲಿ ಪ್ರತಿಯೊಂದು ದೇವರಲ್ಲಿ ಹೌದ್ ಕಟ್ಟಿ ಏರಿದ ತಕ್ಷಣ ಮೊದಲು ಆವಿಗೆ ನಮಸ್ಕಾರ ಮಾಡಿ ಒಳಗೆ ಹೋಗಿ ಮೂರ್ತಿಗೆ ನಮಸ್ಕಾರ ಮಾಡ್ತಾ ಆವಿನ ಯಾಕೆ ಅಲ್ಲಿ ಸ್ಥಾಪನೆ ಮಾಡಿದ್ರು. ಹೌದ್ ಆವೆ ಆದವ್ರು ಯಾರ? ಹೌದ್ರಿಪ್ಪ. ಏನು ದೇವ್ರ ಶ್ರೇಷ್ಠ ಆವಿ ಶ್ರೇಷ್ಠ ಅಂತ ಮಾತಾ. ಹೌದ್ ಅದಕ್ಕೆ ಮೊದಲ ದೇವ್ರಕ್ಕಿಂತ ಮೊದಲು ಆವಿಗೆ ನಮಸ್ಕಾರ ಮಾಡಿ ಹೋಗ್ತಾರ. ಅಂದ್ರೆ ಆವೆ ಆದವ್ರು ಯಾರ? ಹೌದ್ ಯಾವಾಗ ಆದ ಅನ್ನುವಂತ ಮಾತು ಒಂದು ಜನರಲ್ ಒಳಗಿನ ಒಂದು ವಿಷಯ ಐತಿ. ಹೌದು ಅದಕ್ಕೆ ನಾ ಬಹಳ ಮಾತನಾಡಲಾರ್ದೆ ಹೌದ್ ನಮಗೊಂದು ಮಾತು ಹೇಳಿ ಕೇಳಾರ ನೆನಪೈತಿ. ಹಾ ಹಾ ಕೇಳ್ರಿಪ್ಪ. ನಡು ಹಟ್ಟಿ ನಾಗರಾಜ ಗೌಡರ ತಾಯಿ ತಂದೆ ಹೆಸರೇನು? ತಾಯಿ ತಂದೆ ಹೌದ್ ಯಾರು? ಹೆಸರೇನು? ಹೌದ್ ಅವ್ರು ಯಾರು? ಹೆಸರೇನಂದ್ರೇನೆ ಯಾರಂದ್ರೆ ಒಂದ. ಅದಕ್ಕ ನನ್ನ ಗುರುನಾಥ ಇದ್ದೇ ಕೊಟ್ಟ ಪ್ರಕಾರ, ನನಗ ತಿಳಿದತ್ತ ಪ್ರಕಾರ, ನನಗ ಗುರು ತಿಳಿಸಿ ಹೇಳಿದ ಪ್ರಕಾರ ಹೌದ್ ಮುತ್ತಾಲಿಕ್ಕರಾಯ ಮತ್ತ ತಾಯಿ ಹೇಮಾವತಿ. ಹೌದ್ ಮಾಸ್ತರ್ ಉತ್ತರ ಕನ್ನಡದ್ರಿ. ಮುತ್ತಾಲಿಕ್ಕರಾಯ ಮತ್ತ ತಾಯಿ ಹೇಮಾವತಿ ಅನ್ನುವಂತದ ಉತ್ತರ. ನಡು ಹುಟ್ಟಿ ನಾಗರಾಯನ ತಾಯಿ ತಂದಿ ಹೆಸರ. ಹೌದು ಗುರುಜಿ ಅವರ ಒಂದು ಊರಿಗೆ 12 ಹಾದಿ. ಹೌದ್ರಿಪ್ಪ. ಆ 12 ಹಾದಿಯಲ್ಲಿ ನೀವು ಯಾವ ಹಾದಿಲಿ ಬಂದಿರೋ, ಯಾವ ಹಾದಿಲಿ ಹೊಂಟಿವಿ ಅನ್ನುವಂತದ ಈ ದೈವಕ್ಕೆ ಗೊತ್ತಾಕತಿ. ಇಬ್ಬರು ಕೂಡಿ ಅದ ಹಾದಿಯಾಗ ಬಂದಿದ್ವಿ ಅಂದ್ರೆ ಉತ್ತರ ಒಪ್ಕೋತೀರಿ. ನಿಮ್ಮ ಹಾದಿ ಬ್ಯಾರೆ ಇತ್ತಂದ್ರ ನಮ್ಮ ಹಾದಿ ಹಿಂಗೈತಿ ಹೇಳಿ ಮುಂದಿನ ಪಾಳ್ಯಕ್ಕೆ ನಿಮ್ಮ ಹಾದಿದ ನೀವು ಉತ್ತರ ಹೇಳಿ. ಮುಂದ ಬಾಳ ಇನ್ನು ಮಾತನಾಡಲಾರದೆ ಒಂದು 5 ನುಡಿ ಸುಂದರ ಚಾಲವನ್ನ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳೆ ಕೊಡೋಣ್ರಿಪ್ಪ. ಅವ್ರ ಕುದುರೆ ಎಲ್ಲೆಲ್ಲಿ ಹೋಗಿ ಬರ್ತೈತೋ, ಎತ್ತ ಸುತ್ತ ಹಾಯ್ತೈತೋ. ಅವ್ರು ಹೇಳ್ಯಾರ ಮೊದಲಕ್ಕ ಮುಗದಾನ ಬಿತ್ತುವರೆ ಗಾಳಿ ಅಡುಗಡೆ ಕೀಲಿ ಹಾಕಿ ನಟ್ಟ ಹೊಡಿಬೇಕು, ಹೋಗಿ ಅಲ್ಲೇ ಮುಟ್ಟಬೇಕು. ಎಲ್ಲಿ ಮುಟ್ಟಬೇಕು? ಗುರಿ ನಾವ್ ಬಿಟ್ಟಿರ್ತೇವೆ, ನಿಶಾನ ಗಿಟ್ಟಿರ್ತೇವೆ ಮುಂದಲ್ಲಿ, ಅಲ್ಲೇ ಹೋಗಿ ನಿಲ್ಬೇಕಾದ. ಹೋಗಿ ಕಣಿಗೆ ಹುಡುಗಿ ನಿತ್ತು ಪೇಲ್ತಾರ ಅವ್ರು, ಒಗ್ಗಲ್ಲಿ ಹತ್ತು ಪೇಲ್ತಾರ ಅವ್ರು. ಇರ್ಲಿ ತಮ್ಮ ಬಹಳ ಏಕದಮ್ಮ ಏರಬೇಡ. ಒಂದ್ 5 ನುಡಿ ಸುಂದರ ಚಾಲವನ್ನ ಹಾಡಿ ಸರ್ಜೋಡಿ ಕಲಾವಂತರಿಗೆ ಪಾಳೆ ಹೋಗ್ತದ. ಶಾಂತದಿಂದ ಕುಂತು ಕೇಳಿ ತಿಳ್ಕೊಂಡು